ಕೋಟ್ಯಾಂತರ ವರ್ಷಗಳ ಹಿಂದೆ ಇರುವ ಫಾಸಿಲ್ ಫ್ಯೂಯಲ್ಗಳಿಂದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಹೇಗೆ ತಯಾರಾಗ್ತದೆ ಗೊತ್ತಾ? ಬನ್ನಿ, ಈ ಅದ್ಭುತ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಎಲ್ಪಿಜಿ ಕತೆ ಶುರುವಾಗ್ತದೆ ಕೋಟ್ಯಾಂತರ ವರ್ಷಗಳ ಹಿಂದೆ. ಸಮುದ್ರದಲ್ಲಿ ಇದ್ದ ಸಣ್ಣ ಜೀವಿಗಳು ಸತ್ತ ಮೇಲೆ ತಳದಲ್ಲಿ ಹೂತ್ ಹೋಗ್ತವೆ. ನಂತರ ಭೂಮಿಯ ಒಳಗಿನ ಹೀಟ್ ಮತ್ತು ಪ್ರೆಷರ್ ಅವನ್ನು ಫಾಸಿಲ್ ಫ್ಯೂಯಲ್ ಆಗಿ ಬದಲಿಸ್ತದೆ. ಅವು ಲಿಕ್ವಿಡ್ ಫಾರ್ಮ್ ಆಗಿದಾಗ ಕ್ರೂಡ್ ಆಯಿಲ್ ಆಗ್ತದೆ. ಈಗ ಕ್ರೂಡ್ ಆಯಿಲ್ ಅನ್ನು ಸುಮಾರು 370 ಡಿಗ್ರಿ ಸೆಲ್ಸಿಯಸ್ ತನಕ ಹೀಟ್ ಮಾಡ್ತಾರೆ. ಈ ಹೀಟ್ನಿಂದ ಕ್ರೂಡ್ ಆಯಿಲ್ ವೇಪರ್ ಆಗಿ ಬದಲಾಗ್ತದೆ. ಆ ವೇಪರ್ ಅನ್ನು ಒಂದು ದೊಡ್ಡ ಟವರ್ಗೆ ಕಳುಹಿಸ್ತಾರೆ. ಅದನ್ನು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್ ಅಂತ ಕರೀತಾರೆ. ಅಲ್ಲಿ ಈ ವೇಪರ್ ಮೇಲಕ್ಕೇರ್ತಾ ಹೋಗ್ತದೆ. ಅತ್ಯಂತ ಮೇಲ್ಭಾಗದಲ್ಲಿ ಪೆಟ್ರೋಲಿಯಂ ಗ್ಯಾಸ್ ಸಿಗ್ತದೆ. ಪ್ರೋಪೇನ್, ಬ್ಯೂಟೇನ್ ಇವನ್ನೇ ಬಳಸಿ ಎಲ್ಪಿಜಿ ತಯಾರಿಸ್ತಾರೆ. ಅದಕ್ಕಿಂತ ಕೆಳಗೆ ಪೆಟ್ರೋಲ್, ನ್ಯಾಫ್ತಾ, ಕೆರೋಸಿನ್, ಡೀಸೆಲ್, ಲೂಬ್ರಿಕೆಂಟ್ ಆಯಿಲ್ ಸಿಗ್ತದೆ. ಅತ್ಯಂತ ಕೆಳಭಾಗದಲ್ಲಿ ಬಿಟ್ಯುಮೆನ್ ಉಳಿಯುತ್ತದೆ. ಈಗ ಎಲ್ಪಿಜಿ ಗ್ಯಾಸ್ ಅನ್ನು ಕಂಪ್ರೆಸ್ ಮಾಡಿ ಲಿಕ್ವಿಡ್ ಆಗಿ ಬದಲಿಸ್ತಾರೆ. ಯಾಕಂದ್ರೆ ರೂಮ್ ಟೆಂಪರೇಚರ್ನಲ್ಲಿ ಎಲ್ಪಿಜಿ ಗ್ಯಾಸ್ ಆಗಿರ್ತದೆ. ನಂತರ ಅದನ್ನು ಸಿಲಿಂಡರ್ಸ್ನಲ್ಲಿ ತುಂಬಿ ನಿಮ್ಮ ಮನೆಗೆ ತಲುಪಿಸ್ತಾರೆ. ಇಂದು ಎಲ್ಪಿಜಿ ಸಪ್ಲೈನಲ್ಲಿ ಸುಮಾರು 40% ದೇಶದೊಳಗಿನ ಕ್ರೂಡ್ ಆಯಿಲ್ ಮೈನಿಂಗಿಂದ ಬರ್ತದೆ. ಮತ್ತೆ 60% ಬೇರೆ ದೇಶಗಳಿಂದ ಇಂಪೋರ್ಟ್ ಆಗ್ತದೆ. ಅಂದ್ರೆ ಇಂದಿಗೂ ಎಲ್ಪಿಜಿಗಾಗಿ ನಾವು ಮಿಡ್ಲ್ ಈಸ್ಟ್ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಹಾಗಾದ್ರೆ ನೀವು ಪ್ರತಿದಿನ ಬಳಸೋ ಗ್ಯಾಸ್ ಇಷ್ಟು ದೊಡ್ಡ ಸೈನ್ಸ್ ಮೇಲೆ ಡಿಪೆಂಡ್ ಆಗಿದೆ.